ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಸೋಮಶೇಖರ ಬಿಕೆ, ಸಹಾಯಕ ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಸೌಂದರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್, ಸಿಡೇದಹಳ್ಳಿ, ಸೌಂದರ್ಯನಗರ, ಬೆಂಗಳೂರು. ವಿದ್ಯಾರ್ಥಿಗಳೇ, BCom 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕಂಪನಿಯ ಕಾರ್ಯದರ್ಶಿ ಅನ್ನುವಂಥ ಒಂದು ಲೇಖನವನ್ನು ಇಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಈ ಪಾಠ ಭಾಗದಿಂದ 20 ಅಂಕಗಳಿಗೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಕಂಪನಿ ಕಾರ್ಯದರ್ಶಿ ಪಾಠವನ್ನು ನಾವಿವತ್ತು ಚರ್ಚೆಯನ್ನು ಮಾಡೋಣ. ಹಾಗಾದರೆ ಕಂಪನಿಯ ಕಾರ್ಯದರ್ಶಿ, ಈ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿ ಅಥವಾ ಕರ್ತವ್ಯಗಳನ್ನು ನಾವು ಹಿಂದಿನ ತರಗತಿಗಳಲ್ಲಿ ಚರ್ಚೆ ಮಾಡಿದ್ದೆವು. ಆದರೂ ಸಹ ಈ ಕಂಪನಿಯ ಕಾರ್ಯದರ್ಶಿಯ ಮುಖ್ಯ ಜವಾಬ್ದಾರಿಗಳು ಏನು ಅನ್ನೋದನ್ನು ಕುರಿತಾಗಿ ಚರ್ಚೆಯನ್ನು ನಾವು ಈಗ ಆರಂಭಿಸೋಣ. ಹಾಗಾದರೆ ಈ ಕಂಪನಿಯ ಶಿರೋಮಣಿಯಾದಂಥ ಅಥವಾ ಕಂಪನಿಯ ಮುಖ್ಯಸ್ಥನಾದಂಥ ಈ ಕಂಪನಿಯ ಕಾರ್ಯದರ್ಶಿ, ಆತನ ನಡಿಗೆ ಅಂತಕ್ಕಂಥದ್ದು ಕತ್ತಿಯ ಮೇಲಿನ ನಡಿಗೆ ಇದ್ದಂತೆ. ಸ್ವಲ್ಪ ಎಚ್ಚರ ತಪ್ಪಿದರೂ ಸಹ ಇಡೀ ಕಂಪನಿಯೇ ಕೊಳಸಾಗಿ ಹೋಗಬಹುದು, ಮುಳುಗಿ ಹೋಗಬಹುದು. ಹಾಗಾದರೆ ಕಂಪನಿಯನ್ನು ಉತ್ತಮವಾಗಿ ನಡೆಸುವುದಾಗಲಿ ಅಥವಾ ಕಂಪನಿಯ ಅಭಿವೃದ್ಧಿಯಾಗಲಿ ಅಥವಾ ಅಧಪತನವಾಗಲಿ, ಇವೆರಡೂ ಕೂಡ ಕಂಪನಿಯ ಕಾರ್ಯದರ್ಶಿಯ ಸಂಪೂರ್ಣವಾದಂಥ ಹೊಣೆಗಾರಿಕೆ ಆಗಿರ್ತದೆ ಅಥವಾ ಜವಾಬ್ದಾರಿ ಆಗಿರ್ತದೆ. ನೋಡಿ, ಹಾಗಾದರೆ ಕಂಪನಿಯ ಕಾರ್ಯದರ್ಶಿ, ಕಂಪನಿಯನ್ನು ಪ್ರಾರಂಭಿಸುವಂಥ ಸಂದರ್ಭದಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಈ ಕಂಪನಿ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿಗಳು ಏನು? ಹಾಗಾದರೆ ಆಗಿಂದಾಗೆ ಕನಿಷ್ಠ ಪಕ್ಷ 6 ತಿಂಗಳಿಗೆ 2 ಬಾರಿಯಾದರೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗನ್ನು ಕರೆಯಲೇಬೇಕಾದ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವು ಕನ್ನಡದಲ್ಲಿ ನಿರ್ದೇಶಕರ ಮಂಡಳಿ ಅಂತ ಹೇಳುತ್ತೇವೆ. ಆ ನಿರ್ದೇಶಕರ ಮಂಡಳಿಯನ್ನು ಕನಿಷ್ಠ 6 ತಿಂಗಳಿಗೆ 2 ಬಾರಿಯಾದರೂ ಕರೆಯಲೇಬೇಕು. ಕಂಪನಿ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿಗಳು ಅಥವಾ ಕರ್ತವ್ಯ ಅಂತ ಹೇಳ್ತೇವೆ. ನಂಬರ್ 1, ನಿರ್ದೇಶಕರುಗಳ ಸಭೆಯನ್ನ ಕರೆಯುವಂಥದ್ದು. ನಿರ್ದೇಶಕರ ಸಭೆಯನ್ನ ಕರೀತಾನೆ ಯಾರು? ಈ ಕಂಪನಿಯ ಕಾರ್ಯದರ್ಶಿ ಇದ್ದಾನಲ್ಲ, ಆತ ತನ್ನ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿಯ ಸಭೆಯನ್ನ ಆಗಿಂದಾಗೆ ಕರೆಯುತ್ತಾನೆ. ಯಾವಾಗ ಆಗಿಂದಾಗೆ? ಕಂಪನಿಯ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸುವ ಸಲುವಾಗಿ, ಹಾಗೇನೆ ಕಂಪನಿಯ ನಿರ್ದೇಶಕರು ಮತ್ತು ಷೇರುದಾರರು ಹಾಗೂ ಉದ್ಯೋಗಿಗಳ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಲ್ಬಣಿಸಿದಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ, ಇದು ತುರ್ತು ಸಭೆ ಅಂತ ಹೇಳ್ತೀವಿ, ತುರ್ತಾಗಿನೂ ಕೂಡ ಕೆಲವು ಬಾರಿ ಸಭೆಯನ್ನ ಕರೆಯುವಂಥದ್ದು ಕಂಪನಿಯ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿ ಆಗಿರುತ್ತದೆ. ಒಂದು ನಿರ್ದೇಶಕರ ಜೊತೆಯಲ್ಲಿ ಸಭೆಯನ್ನು ಕರೆಯುತ್ತಾನೆ ಅಂತ ತಿಳಿಸಿದೆ. ಎರಡನೆಯದು, ಷೇರುದಾರರ ಜೊತೆಯಲ್ಲೂ ಕೂಡ ಸಭೆಯನ್ನ ಕರೆಯುತ್ತಾನೆ. ಯಾಕೆ ಷೇರುದಾರರನ್ನ ಮೀಟಿಂಗ್ ಕರೀತಾರೆ ಅಥವಾ ಸಭೆಯನ್ನ ಕರೆಯುತ್ತಾರೆ ಅನ್ನೋದಾದ್ರೆ, ಈ ಷೇರುದಾರರು ಇದ್ದಾರಲ್ಲ ಅಥವಾ ಶೇರ್ ಹೋಲ್ಡರ್ಸ್, ಅವರು ಕೂಡ ಒಂದು ರೀತಿಯಲ್ಲಿ ಕಂಪನಿಯ ಮಾಲೀಕರೇ. ಹಾಗಾಗಿ ಯಾಕೆಂದ್ರೆ ಕೂಡುಬಂಡವಾಳ ವ್ಯವಸ್ಥೆ ಅಂತ ನಾವು ಹೇಳಿದ್ವಿ, ಜಾಯಿಂಟ್ ಸ್ಟಾಕ್ ಸಿಸ್ಟಮ್ ಅಂತ ಚರ್ಚೆಯನ್ನು ಮಾಡಿದ್ದೆವು. ಈ ಕೂಡುಬಂಡವಾಳ ವ್ಯವಸ್ಥೆಯಲ್ಲಿ ಷೇರುದಾರರು ಕೂಡ ಕಂಪನಿಯ ಪಾಲುದಾರರೇ. ಹಾಗಾಗಿ ಈ ಷೇರುದಾರರ ಜೊತೆಯಲ್ಲಿ ಸಭೆಯನ್ನು ಕೂಡ ನಡೆಸುತ್ತಾನೆ ಕಾರ್ಯದರ್ಶಿ. ಯಾಕೆಂದ್ರೆ ಅವರು ಕೂಡ ಒಂದು ರೀತಿಯಲ್ಲಿ ಕಂಪನಿಯ ಮಾಲೀಕರುಗಳೇ. ನೆಕ್ಸ್ಟ್, ಇನ್ನು ಬಹಳ ಮುಖ್ಯವಾದ ಕರ್ತವ್ಯ ಯಾವುದು? ಹಾಗಾದ್ರೆ 3ನೆಯ ಪಾಯಿಂಟ್, ಸಿಬ್ಬಂದಿ ವರ್ಗಗಳನ್ನು ಕೂಡ, ಸಿಬ್ಬಂದಿ ಅಥವಾ ಸ್ಟಾಫ್ ಅಂತ ಹೇಳ್ತೀವಲ್ಲ, ಸಿಬ್ಬಂದಿ ವರ್ಗದವರ ಜೊತೆಯಲ್ಲೂ ಕೂಡ ಮೀಟಿಂಗ್ ಅನ್ನ ಕರೆಯುತ್ತಾನೆ. ಯಾವ ಸಂದರ್ಭದಲ್ಲಿ ಕರೀತಾರೆ? ಸಿಬ್ಬಂದಿ ವರ್ಗದ
ಹಾಗೂ ಷೇರುದಾರರು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿ ಏನಿದೆಯೋ ಇವರೆಲ್ಲರ ಕೊಂಡಿಯಾಗಿ ಕೆಲಸ ಮಾಡುವಂತ ಸಂಪೂರ್ಣವಾದಂಥ ಜವಾಬ್ದಾರಿ ಕಾರ್ಯದರ್ಶಿದೇ ಆಗಿರುತ್ತದೆ. ಹೀಗೆ ನಿರ್ದೇಶಕರು ಸಿಬ್ಬಂದಿ ಅಥವಾ ಷೇರುದಾರರು ಮತ್ತು ಸಿಬ್ಬಂದಿ ಅಥವಾ ನೌಕರರ ವರ್ಗ ಮತ್ತು ನಿರ್ದೇಶಕರ ಮಧ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಲ್ಬಣಿಸಿದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅಥವಾ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳನ್ನು ಪರಿಹರಿಸುವ ಸಲುವಾಗಿ ಈ ಕಾರ್ಯದರ್ಶಿ ಇದ್ದಾನಲ್ಲ, ಸಿಬ್ಬಂದಿಗಳ ಕುಂದು ಕೊರತೆಗಳನ್ನ ನಿವಾರಿಸುವ ಸಲುವಾಗಿ ಆಗಿಂದಾಗಲೇ ಮೀಟಿಂಗ್ ಅನ್ನು ಕೂಡ ಕರೆಯುತ್ತಾನೆ. ನೋಡಿ, ನಿರ್ದೇಶಕರಾಯಿತು, ಷೇರುದಾರರಾಯಿತು, ಸಿಬ್ಬಂದಿ ವರ್ಗ. ಹಾಗೇನೆ ಸಾರ್ವಜನಿಕರ ಜೊತೆಯಲ್ಲೂ ಕೂಡ ಆತ ಸಂಬಂಧವನ್ನು ಹೊಂದಿರಬೇಕಾಗುತ್ತದೆ. ಹೇಗೆ? ಪ್ರತ್ಯಕ್ಷವಾಗಿ ಹೊಂದದೇ ಇದ್ದರೂ ಕೂಡ ಪರೋಕ್ಷವಾಗಿ ಅಂದ್ರೆ ಡೈರೆಕ್ಟ್ ಆಗಿ ಸಂಬಂಧವನ್ನ ಹೊಂದದೇ ಇದ್ದರೂ ಸಹ ಇಂಡೈರೆಕ್ಟ್ಲಿ ಪಬ್ಲಿಕ್ ಜೊತೆಯಲ್ಲಿ ಅಥವಾ ಸಾರ್ವಜನಿಕರ ಜೊತೆಯಲ್ಲಿ ಸಂಬಂಧವನ್ನು ಹೊಂದಬೇಕಾಗುತ್ತದೆ. ಉದಾಹರಣೆಗೆ ನಮ್ಮದೇ ಒಂದು ಪ್ರಾಡಕ್ಟ್ ನ ತೆಗೆದುಕೊಳ್ಳೋಣ. ಹಿಮಾಲಯನ್ ಡ್ರಗ್ಸ್ ನಿಮಗೆ ಗೊತ್ತಿದೆ, ಹಿಮಾಲಯ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಹೇಗೆ ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಈ ಮಾರುಕಟ್ಟೆಯನ್ನು ಸೃಷ್ಟಿಸಿಕೊಂಡಿದೆ, ಸಾರ್ವಜನಿಕರಿಂದ ಆ ಹಿಮಾಲಯನ್ ಪ್ರಾಡಕ್ಟ್ಗೆ ಇರ್ತಕ್ಕಂಥ ಅಭಿಪ್ರಾಯಗಳೇನು? ಹೌದಾ? ಈ ಅಭಿಪ್ರಾಯವನ್ನ ಕಂಪನಿಯ ಕಾರ್ಯದರ್ಶಿ ತನ್ನ ಸಿಬ್ಬಂದಿ ವರ್ಗ, ಆ ಸಿಬ್ಬಂದಿ ವರ್ಗದವರ ಮೂಲಕ ಜನಸಾಮಾನ್ಯರ ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ. ಹೀಗೆ ಸಾರ್ವಜನಿಕರ ಜೊತೆಯಲ್ಲೂ ಕೂಡ ಅವಿನಾಭಾವ ಸಂಬಂಧದ ರೀತಿಯಲ್ಲಿ ಆತ, ಹಾಗಾದ್ರೆ ಈ ಸಾರ್ವಜನಿಕರ ಜೊತೆಯಲ್ಲೂ ಕೂಡ ಹಿತವನ್ನ ಕಾಪಾಡಿಕೊಳ್ಳಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಮಾತ್ರ ಒಂದು ಕಂಪನಿಯನ್ನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಇನ್ನೊಂದು ಪಾಯಿಂಟ್, ಐದನೆಯ ಪಾಯಿಂಟ್ ಏನು? ಹಾಗಾದ್ರೆ ಈ ಕಂಪನಿಯ ಕಾರ್ಯದರ್ಶಿ ಪ್ರಮುಖವಾಗಿ ತಾನು ಕಂಪನಿಯ ಕಾರ್ಯದರ್ಶಿಯಾದ ನಂತರದಲ್ಲಿ ಇವೆಲ್ಲ ಬೆಳವಣಿಗೆಗಳ ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಬಹಳ ಪ್ರಮುಖವಾದದ್ದು ಅಥವಾ ಮುಖ್ಯವಾದಂಥ ವಿಚಾರ ಎಂದರೆ, ಈ ಕಂಪನಿಯ ಹೆಸರಿನಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಹೊಸ ಬ್ಯಾಂಕ್ ಖಾತೆಯನ್ನ ತೆರೆಯಬೇಕಾಗುತ್ತದೆ. ಆತ ಖಾತೆ ಎಲ್ಲಿ? ಬ್ಯಾಂಕ್ ಅಕೌಂಟ್. ನೋಡಿ, ಬ್ಯಾಂಕಿನಲ್ಲಿ ಹೊಸ ಅಕೌಂಟ್ ಅನ್ನ ಅಥವಾ ಹೊಸ ಖಾತೆಯನ್ನ ತೆರೆದು ತನ್ನ ಮೂಲಕ ಅಂದ್ರೆ ಅದರ ಮೂಲಕ ತನ್ನ ಸಂಪೂರ್ಣವಾದಂತ ಕಂಪನಿಯ ವ್ಯವಹಾರವನ್ನು ಆತ ನಿರ್ವಹಿಸಬೇಕಾಗುತ್ತದೆ. ₹1 ಖರ್ಚು ಮಾಡಬೇಕು ಅಂದರೂ ಕೂಡ ಕಂಪನಿಯ ನಿರ್ದೇಶಕ ಇದ್ದಾನಲ್ಲ, ಕಂಪನಿಯ ಕಾರ್ಯದರ್ಶಿ, ಸೆಕ್ರೆಟರಿ ಅಂತ ಹೇಳ್ತೀವಿ ಆಂಗ್ಲ ಭಾಷೆಯಲ್ಲಿ, ಈ ಕಾರ್ಯದರ್ಶಿಯ ಅಂಕಿತವೇ ಅಂತಿಮ. ಅಂದ್ರೆ ಅಂಕಿತ ಅಂದ್ರೆ ಈ ಬ್ಯಾಂಕ್ ಅಕೌಂಟ್ ನಲ್ಲಿ ₹1 ನಾವು ವಿಡ್ರಾ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು ಅಥವಾ ಏನೇ ಪ್ರೋಸೆಸ್ ನಡಿಬೇಕು ಅಂದರೂ ಕೂಡ ಕಾರ್ಯದರ್ಶಿಯ ಕರ್ತವ್ಯ ಅಥವಾ ಜವಾಬ್ದಾರಿ ಅಥವಾ ನಿಷ್ಠೆ ಬಹಳ ಪ್ರಮುಖವಾದದ್ದು. ಹೀಗೆ ಒಂದು ಬ್ಯಾಂಕ್ ಅಥವಾ ಹೊಸ ಖಾತೆಯನ್ನು ತೆರೆದು ಇಡೀ ಕಂಪನಿಯ ವ್ಯವಹಾರವನ್ನ ಈ ಬ್ಯಾಂಕ್ ಅಕೌಂಟ್ ಮೂಲಕವೇ ಆತ ವ್ಯವಹರಿಸಬೇಕಾಗುತ್ತದೆ. ನಾಟ್ ಇವನ್ ₹1 ಆದರೂ ಕೂಡ ಅವನು ಈ ಖಾತೆ ಅಥವಾ ಅಕೌಂಟ್ ರೂಟಲ್ಲೇ ಆತ ವ್ಯವಹಾರವನ್ನ ನಿರ್ವಹಿಸಬೇಕಾಗುತ್ತದೆ. 5 ಪಾಯಿಂಟ್ ಆಯ್ತು. ಮುಂದುವರಿದು 6ನೆಯ ಪಾಯಿಂಟ್, ಬೋರ್ಡ್ ಆಫ್ ಡೈರೆಕ್ಟರ್ ಮೀಟಿಂಗ್ಸ್ ಅಂತ ಹೇಳಿದ್ದೆ, ಅಥವಾ ನಿರ್ದೇಶಕರ ಮಂಡಳಿಯ ಜೊತೆಯಲ್ಲಿ ಚರ್ಚೆಗಳಾಗುತ್ತೆ ಅಂತ ಹೇಳಿದ್ದೆ. ಹೀಗೆ ಈ ಬ್ಯಾಂಕ್ ಅಕೌಂಟ್ ಪ್ರಾರಂಭಿಸಿದ ನಂತರದಲ್ಲಿ ಯಾವ ಉದ್ದೇಶಕ್ಕಾಗಿ ಕಂಪನಿಯ ಕಾರ್ಯಚಟುವಟಿಕೆಗಳ ಸಲುವಾಗಿ ಹಣವನ್ನ ವಿನಿಯೋಗಿಸುತ್ತಾ ಇದ್ದೇವೆ ಅನ್ನುವುದನ್ನ ಮತ್ತೆ ಆತ ಏನ್ ಮಾಡ್ಬೇಕು ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಗಳ ಅನುಮೋದನೆಯನ್ನ ಪಡೆದುಕೊಳ್ಬೇಕು.
ಅನುಮೋದನೆಯನ್ನ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಅಪ್ರೂವಲ್ ಅನ್ನು ತೆಗೆದುಕೊಂಡು ಹಣವನ್ನ ಬೇಯಿಸುತ್ತಾನೆ. ಇದು ಬಹಳ ಮುಖ್ಯವಾದಂಥ ಆತನ ಕರ್ತವ್ಯ, ಜವಾಬ್ದಾರಿ ಅಥವಾ ನಿಷ್ಠೆಗಳು. ಇಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ನಾನು ಆವಾಗಲೇ ಹೇಳಿದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನಡೆಯುತ್ತೆ. ತುರ್ತು ಸಂದರ್ಭ ಇದ್ದಿರಬಹುದು ಅಥವಾ ಹಲವು ಸಂದರ್ಭದಲ್ಲಿ ಮೀಟಿಂಗ್ ಅನ್ನ ಕರೆಯಬಹುದು. ಕಂಪನಿಯ ಹಿತದೃಷ್ಟಿಯಿಂದಾಗಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಆತ ಮೀಟಿಂಗ್ ಅನ್ನು ಕರೆಯೋದಕ್ಕೆ ಅವಕಾಶವಿರುತ್ತದೆ. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿಯ ಸಭೆಯನ್ನ ಸಾಮಾನ್ಯ ಸಭೆಯನ್ನು ಕರೆಯಬಹುದು ಅಥವಾ ವಿಶೇಷ ಸಭೆಯನ್ನು ಕೂಡ ಕರೆಯಬಹುದು. ನಿರ್ದೇಶಕರ ಸಭೆಯನ್ನು ಕರೆಯುವಂಥ ಸಂದರ್ಭದಲ್ಲಿ ಒಂದು ಹೌದಾ ಸಾಮಾನ್ಯ ಸಭೆ, ಎರಡನೇದು ವಿಶೇಷ ಸಭೆ. ನಂಬರ್ 1, ನಂಬರ್ 2, ಸಮ್ಟೈಮ್ ನಂಬರ್ 3 ಆಲ್ಸೋ ರಿಕ್ವೈರ್ಡ್. ಏನಕ್ಕಂದ್ರೆ ಎಮರ್ಜೆನ್ಸಿ ಪೀರಿಯಡ್ ಅಥವಾ ತುರ್ತು ಸಂದರ್ಭದಲ್ಲಿ ಮಾತ್ರ. ನೋಡಿ, ಹಾಗಾದ್ರೆ ಸಾಮಾನ್ಯ ಸಭೆಯನ್ನು ಏನು ಕರೀತಾನೆ? ನಾನು ಆಗದೆ ಹೇಳಿದೆ ನಿಮಗೆ, ವರ್ಷಕ್ಕೆ ಕನಿಷ್ಠ ಪಕ್ಷ 4 ಸಭೆಯನ್ನು, 6 ತಿಂಗಳಿಗೆ ಕನಿಷ್ಠವೆಂದರೂ 2 ಸಭೆಯನ್ನು ಮಾಡಲೇಬೇಕು. ಇದು ಸಾಮಾನ್ಯ ಸಭೆಗಳು. ಕಂಪನಿಗೆ ಸಂಬಂಧಪಟ್ಟಂತೆ ಏನಾದರೂ ಪರ್ಚೇಸು, ಸೇಲ್ಸು ವಗೈರೆ ಈ ಥರದ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ನಿರ್ದೇಶಕರ ಜೊತೆಯಲ್ಲಿ ಕಾರ್ಯದರ್ಶಿ ಒಂದು ಮೀಟಿಂಗನ್ನು ಕಾಲ್ ಮಾಡ್ತಾನೆ. ವಿಶೇಷ ಸಂದರ್ಭ ಅಂತ ಹೇಳಿದ್ದೇನೆ. ಕಂಪನಿ ವಿಶೇಷವಾಗಿ ಏನೋ ಬದಲಾವಣೆಯನ್ನು ಅಥವಾ ಹೊಸ ರೆವಲ್ಯೂಷನ್ ನೀವು ಮಾಡುವಂಥ ಸಂದರ್ಭದಲ್ಲಿ ವಿಶೇಷವಾದಂಥ ಸಭೆಯನ್ನು ಕರೆಯುವ ಸಂದರ್ಭ ಇರುತ್ತೆ. ಹೊಸತನವನ್ನು ಹುಟ್ಟು ಹಾಕುವಂಥದ್ದು ತುರ್ತು ಸಂದರ್ಭ ಅಥವಾ ತುರ್ತು ಸಭೆಗಳು ಅಂತ ಹೇಳಿದೆ. ತುರ್ತು ಸಭೆ ಎಮರ್ಜೆನ್ಸಿ ಯಾವಾಗ? ಕಂಪನಿಯಲ್ಲಿ ಅನಿರೀಕ್ಷಿತವಾದಂಥ ಯಾವುದಾದ್ರು ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ತುರ್ತು ಸಭೆಯನ್ನು ಕೂಡ ಈ ಕಾರ್ಯದರ್ಶಿ ಕರೆಯುತ್ತಾನೆ. ಕರೆದು ತನ್ನ ಮೂಲಕ ಸಮಸ್ಯೆಗಳಿಗೆ ನಿರ್ದೇಶಕರ ಮಂಡಳಿಯ ಸಭೆಯಲ್ಲಿ ಡಿಸಿಷನ್ ತೆಗೆದುಕೊಳ್ತಾನೆ. ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ಅನುಷ್ಠಾನಗೊಳಿಸುವುದು ಯಾರ ಕೆಲಸ? ಹಾಗಾದರೆ ಕಂಪನಿಯ ಕಾರ್ಯದರ್ಶಿಯ ಕೆಲಸವಾಗಿರುತ್ತದೆ. ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿಯ ಸಭೆಗಳು ನಡೆಯುವಂಥ ಸಂದರ್ಭ ಇದೆಲ್ಲರಿಗೂ ಅರ್ಥವಾಗಿದೆ ಅಂತ ಅಂದ್ಕೊಳ್ತೇನೆ. ನಿರ್ದೇಶಕರ ಸಭೆ ಯಾವಾಗ ನಡೆಯುತ್ತೆ ಅನ್ನೋದರ ಕುರಿತಾಗಿ ಸಾಮಾನ್ಯ ಸಭೆ ತಿಂಗಳಿಗೆ ಕನಿಷ್ಠ ಪಕ್ಷ 2 ಆಗಲೇಬೇಕು. ವಿಶೇಷ ಸಭೆಯ ಬಗ್ಗೆ ನಾವೇನು ಹೇಳುವುದಕ್ಕಾಗಲ್ಲ. ತತ್ಕ್ಷಣದಲ್ಲಿ ಕಂಪನಿಯಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡಬೇಕು, ಹೊಸತನವನ್ನು ಸೃಷ್ಟಿಸಬೇಕು, ಕ್ರಾಂತಿಯನ್ನು ಆಗಬೇಕು, ಅಥವಾ ಇನ್ನೊಂದು ಕಂಪನಿನ ಮರ್ಜ್ ಮಾಡ್ಕೊಳ್ಬೇಕು, ಈ ಥರದ ಆಲೋಚನೆಗಳು ಬಂದಾಗ ವಿಶೇಷ ಸಭೆಯನ್ನು ಕಾರ್ಯದರ್ಶಿ ಕರೆಯುತ್ತಾನೆ. ಇದಕ್ಕೆ ನಿರ್ದೇಶಕರ ಜೊತೆಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ತಾನೆ, ಸಂಪರ್ಕಿಸಿಕೊಂಡು ಅವರು ಸೂಚಿಸಿದಂತೆ ಎಲ್ಲರಿಗೂ ಅನುಕೂಲವಾಗುವಂತೆ ಒಂದು ನಿರ್ದಿಷ್ಟ ದಿನಾಂಕವನ್ನು ಕೂಡ ನಿಗದಿಪಡಿಸಿಕೊಂಡಿರುತ್ತಾನೆ. ವಿಶೇಷ ಸಭೆಯ ಕುರಿತು ಆಯಿತು, ತುರ್ತು ಸಭೆಯ ಕುರಿತು ಆಯಿತು. ಹಾಗಾದರೆ ಈ ನಿರ್ದೇಶಕರ ಮಂಡಳಿ, ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಂಡಳಿ ಇದೆಯಲ್ಲ, ಈ ನಿರ್ದೇಶಕರ ಮಂಡಳಿ ನಡೆಯುವಂಥ ಸಂದರ್ಭದಲ್ಲಿ ಉದಾಹರಣೆಗೆ ಒಂದು ಕಂಪನಿಯಲ್ಲಿ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರು ಇದ್ದಾರೆ ಅಂತ ಇಟ್ಟುಕೊಳ್ಳೋಣ. ಬೋರ್ಡ್ ಆಫ್ ಡೈರೆಕ್ಟರ್ಸ್ 10 ಜನ ಸದಸ್ಯರಿಂದ ಕೂಡಿದಂತ ನಿರ್ದೇಶಕರ ಮಂಡಳಿ. 10 ಜನರಿದ್ದಾರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಹೌದಾ? ಈ 10 ಜನರಲ್ಲಿ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ನ ಕರೆಯುವಂತ ಸಂದರ್ಭದಲ್ಲಿ ನಾವು ಅಟೆಂಡೆನ್ಸ್ ಅನ್ನ, ಹಾಜರಾತಿಯನ್ನು ಕೂಡ ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗುತ್ತದೆ. ಒಂದು ಹಾಜರಾತಿ ಪುಸ್ತಕವನ್ನ ಇಟ್ಟಿರುತ್ತಾರೆ. ಈ ಹಾಜರಾತಿ ಪುಸ್ತಕದಲ್ಲಿ ನಿಗದಿತ ದಿನಾಂಕವನ್ನ ನಿಗದಿಗೊಳಿಸಲಾಗಿರುತ್ತೆ. ಉದಾಹರಣೆಗೆ
ಇವತ್ತು ತಾರೀಕು 28, ದಿನಾಂಕ 28/5/2020 ಸಂಪೂರ್ಣವಾಗಿ ಬರೀಬೇಕು ಈ ಡೇಟನ್ನ. ಇದಾದ ನಂತರದಲ್ಲಿ ಇಲ್ಲೇನಿರುತ್ತೆ, ಕ್ರಮ ಸಂಖ್ಯೆ, ಆಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರುಗಳ ನಿರ್ದೇಶಕರುಗಳ ಹೆಸರು. ಇದಾದ ನಂತರದಲ್ಲಿ ಇಲ್ಲಿ ಸಹಿ. ಹೌದಾ? ಹೀಗೆ ಇರುತ್ತೆ. ಯಾವುದರಲ್ಲಿ? ಹಾಜರಾತಿ ಪುಸ್ತಕದಲ್ಲಿ ಈ ರೀತಿಯಾಗಿರುತ್ತದೆ ನೋಡಿ. ಕ್ರಮ ಸಂಖ್ಯೆ, ನಿರ್ದೇಶಕರುಗಳ ಹೆಸರು, ಸಹಿ, ಹೀಗೆ ಇರುತ್ತೆ ಹಾಜರಾತಿ ಪುಸ್ತಕದಲ್ಲಿ. ಹೌದಾ? ಫಾರ್ ಎಕ್ಸಾಂಪಲ್ ಕ್ರಮ ಸಂಖ್ಯೆ 1, ಉದಾಹರಣೆಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರು ಶಿವಕುಮಾರ. ಹೌದಾ? ನೆಕ್ಸ್ಟ್ 2 ಗಿರೀಶ, 3 ಹರೀಶ. ಹೌದಾ? ಇದರ ಮುಂದೆ ಹಾಜರಾದಂತ ನಿರ್ದೇಶಕರುಗಳು ಮಾತ್ರ ಸಹಿಯನ್ನ ಮಾಡಬೇಕು. ಈ ಅಟೆಂಡೆನ್ಸ್ ಲೆಡ್ಜರ್ನಲ್ಲಿ 28/5/2020 ಮೀಟಿಂಗಿಗೆ ಯಾರ್ಯಾರು, ಉದಾಹರಣೆಗೆ 4, 5, 6, 7, 8, 9, 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಭಾಗವಹಿಸಿದವರು 8 ಜನ ಅಂತ ಇಟ್ಟುಕೊಳ್ಳಿ. 8 ಜನರ ಸಂಪೂರ್ಣ ಹೆಸರು, ಸಹಿಗಳು ಇರಬೇಕು. ಇದಾದ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈ 28/5/2020 ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನು ಕರೆಯಲಾಗಿತ್ತು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಮಹಾಮಂಡಳಿಯ ಸಭೆಯನ್ನ ಕರೆಯಲಾಗಿತ್ತು, ಕಾರಣವೇನು ಅನ್ನುವಂಥ ದೃಷ್ಟಿಯಿಂದ ಆ ಕಾರಣಗಳ ಕುರಿತು ಚರ್ಚೆಯಾಗತ್ತೆ. ಉದಾಹರಣೆಗೆ ಕಂಪನಿಯ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಅನ್ನ ಕರೆದಿದ್ದಾರೆ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿ. ಕರೆದಂತ ಉದ್ದೇಶ ಏನು ಅನ್ನುವುದನ್ನ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಮಿಸಿದ ನಂತರ ಫಸ್ಟ್ ನಾನು ಹೇಳಿದೆ, ಅವರ ಸಿಗ್ನೇಚರ್ ಮಾಡಬೇಕು, ಸಹಿಯನ್ನು ಮಾಡಲೇಬೇಕು. ಇದು ಕಂಪಲ್ಸರಿ, ಇದು ಮ್ಯಾಂಡೇಟರಿ ಆಲ್ಸೋ, ದಿಸ್ ಇಸ್ ಗವರ್ನಮೆಂಟ್ ರೂಲ್ಸ್ ಆಲ್ಸೋ, ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಇದಾದ ನಂತರದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಆದ ನಂತರದಲ್ಲಿ ಯಾವ ವಿಷಯದ ಕುರಿತು ಚರ್ಚೆಯನ್ನು ಮಾಡಿದ್ದೇವೆ ಆ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತೆ ಒಂದು ನಡಾವಳಿಗಳನ್ನ ಮಾಡಬೇಕು. ನಡಾವಳಿಗಳು ನೋಡಿ, ನಡಾವಳಿ ಅಂತ ಹೇಳ್ತೇವೆ ನಾವು. ಇಂಗ್ಲಿಷಿನಲ್ಲಿ ಇದನ್ನ ಪ್ರೊಸೀಡಿಂಗ್ಸ್ ಅಂತ ಹೇಳ್ತೇವೆ. ಪ್ರೊಸೀಡಿಂಗ್ಸ್ ಅಥವಾ ನಡಾವಳಿಗಳು ಅಂದ್ರೆ ಏನು? ನಾನು ಹೇಳಿದೆ ಈಗಾಗಲೇ 10 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ, ಹಾಜರಾದವರ ಸಂಖ್ಯೆ 8 ಅಂತ ಹೇಳಿದೆ. ಕನಿಷ್ಠ ಪಕ್ಷ 50% ಆದರೂ ಬೋರ್ಡ್ ಆಫ್ ಡೈರೆಕ್ಟರ್ಸು ಆ ಸಭೆಯಲ್ಲಿ ಭಾಗವಹಿಸಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಅದು ಅನುಮೋದನೆ ಆಗುವುದಿಲ್ಲ. ಸೊ ಹಾಗಾಗಿ ಈ ನಡಾವಳಿಗಳನ್ನ ರೆಡಿ ಮಾಡ್ತಾರೆ ಯಾರು? ಕಂಪನಿಯ ಕಾರ್ಯದರ್ಶಿ. 28/5/2020 ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಯಾವೆಲ್ಲ ವಿಚಾರಧಾರೆಗಳನ್ನ ಚರ್ಚೆ ಮಾಡಲಾಯಿತು, ಇದರಲ್ಲಿ ಎಷ್ಟು ಜನರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರವನ್ನ ಸೂಚಿಸಿದ್ರು, ಬೇಡ ಅನ್ನುವಂಥ ವಿರೋಧವನ್ನ ಸೂಚಿಸಿದ್ರು ಅನ್ನುವಂಥ ಎಲ್ಲ ವಿಚಾರಧಾರೆಗಳನ್ನ ಪ್ರೊಸೀಡಿಂಗ್ಸ್ ಅಲ್ಲಿ, ನಡಾವಳಿಗಳಲ್ಲಿ ಬರೆಯಬೇಕು. ಬರೆದು ಇದನ್ನ ಪ್ರಿಂಟ್ ಮಾಡಿ ಅಥವಾ ಟೈಪ್ ಮಾಡಿ ತನ್ನ ಬಳಿಯೂ ಒಂದು ಕಾಪಿಯನ್ನು ಇಟ್ಕೊಳ್ಬೇಕು. ಅವಶ್ಯವಿದ್ದರೆ ಸರ್ಕಾರಕ್ಕೂ ಇದನ್ನು ರವಾನಿಸಬೇಕು. ತದನಂತರ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರಲ್ವಾ, ಇವರಿಗೆಲ್ಲರಿಗೂ ಒಂದೊಂದು ಪ್ರತಿಗಳನ್ನು ತಲುಪಿಸುವಂತ ಜವಾಬ್ದಾರಿ ಯಾರದು ಹಾಗಾದ್ರೆ ಅಂದ್ರೆ ಕಾರ್ಯದರ್ಶಿ. ಈ ಕಂಪನಿಯ ನಿರ್ಧಾರ ಏನೇನು ತೆಗೆದುಕೊಂಡಿದ್ದಾರೆ, ಯಾವ ವಿಷಯದ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ, ಎಲ್ಲ ವಿಷಯಗಳನ್ನು ಕೂಲಂಕಷವಾಗಿ ಚರ್ಚಿಸಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳು ಈ ನಡಾವಳಿಯಲ್ಲೇ ಇರುತ್ತದೆ. ಇದನ್ನ ಕಟ್ಟಕಡೆಯದಾಗಿ ಅಂತಿಮ ಮುದ್ರೆಯನ್ನ ಒತ್ತಿ ಸಹಿ ಮಾಡಿ ಅದನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಆತ ಕಳಿಸಿಕೊಡುತ್ತಾನೆ. ಇದು ಒಂದು ಪಾಯಿಂಟ್. ಮುಂದುವರಿದು ಈ ಪ್ರೊಸೀಡಿಂಗ್ಸ್ಗೆ ಸಂಬಂಧಪಟ್ಟಂತೆ
ಮುಂದಿನ ಇನ್ನೊಂದು ಮೀಟಿಂಗ್ನಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಚರ್ಚೆ ಮಾಡದೆ ಹಾಗೆ ಉಳಿದುಕೊಂಡಿದ್ದರೆ, ಪೆಂಡಿಂಗ್ ಇದ್ದರೆ, ಆ ಕ್ವಶನ್ಗೆ ಸಂಬಂಧಪಟ್ಟಂತೆ ಮುಂದಿನ ಮತ್ತು ಹಿಂದಿನ ಸಭೆಗೆ ಏನು ನಾವು ಬಳಸ್ತೇವೆ ಅಂದರೆ, ಈ ನಡಾವಳಿ ಅಥವಾ ಪ್ರೊಸೀಡಿಂಗ್ಸಿಗೆ ಸಂಬಂಧಪಟ್ಟಂತೆ ಹಿಂದಿನ ಸಭೆಯಾಗಿದ್ರೆ, ಈಗಾಗಲೇ ಕಳೆದ ತಿಂಗಳಲ್ಲಿ ನಡೆದಂಥ ಸಭೆಯಾಗಿದ್ರೆ ಹಿಂದಣ ಸಭೆ ಅಂತ ಬಳಸ್ತೇವೆ ನಾವು. ಹಿಂದಣ ಅಂದ್ರೆ ಹಿಂದೆ ನಡೆದಂತ ಸಭೆ. ಹಿಂದೆ ನಡೆದದ್ದು ಅಂದ್ರೆ ಕಳೆದ ನಡೆದು ಹೋದದ್ದು, ಇವತ್ತಿಂದಲ್ಲ, ಇದಕ್ಕೆ ಹಿಂದೆ ನಡೆದದಲ್ಲ ಹಿಂದಣ ಸಭೆ. ಮುಂದಣ ಸಭೆ ಅಂದ್ರೆ ಮುಂದೆ ನಡೆಯುವಂತ ಸಭೆ. ಮುಂದೆ ಯಾವಾಗ ಡೇಟ್ ನಿಗದಿ ಆಗುತ್ತೋ ಗೊತ್ತಿಲ್ಲ. ಕಾರ್ಯದರ್ಶಿ ಮುಂದಣ ಸಭೆಯನ್ನ ನಿರ್ಧರಿಸುತ್ತಾರೆ, ಡಿಸೈಡ್ ಮಾಡುವಂಥದ್ದು ಅವರ ಕೆಲಸ. ಹಿಂದಣ ಅಂದ್ರೆ ಹಿಂದೆ ಮುಗ್ದು ಹೋದದ್ದು, ಮುಂದಣ ಅಂದ್ರೆ ಮುಂದೆ ಆಗುವಂಥದ್ದು. ಕ್ಲಿಯರ್? ಗೊತ್ತಾಗಿದೆ ಅಲ್ವಾ? ಇದು ಎಲ್ಲದಕ್ಕೂ ಸಂಬಂಧಪಟ್ಟಂತ ವಿಚಾರಧಾರೆಗಳನ್ನು ಆತ ಎಲ್ಲವನ್ನ ಸಂಗ್ರಹಿಸಿ ತನ್ನ ಬಳಿ ಇಟ್ಟುಕೊಳ್ಳುತ್ತಾನೆ. ಒಂದು ಪ್ರತಿಯನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೂ ಕಳಿಸ್ತಾನೆ, ಕಂಪನಿಯಲ್ಲೂ ಸ್ಟೋರ್ ಮಾಡುತ್ತಾನೆ. ಅವಶ್ಯವಿದ್ದರೆ ಸರ್ಕಾರಕ್ಕೂ ಕೂಡ ಪ್ರೊಸೀಡಿಂಗ್ಸ್ ಅಥವಾ ನಡವಳಿಕೆಗಳನ್ನು ಸರ್ಕಾರಕ್ಕೂ ಸಲ್ಲಿಸುತ್ತಾನೆ. ಗೊತ್ತಾಗಿದೆಯಾ ಈ ಭಾಗದಲ್ಲಿ? ನೆಕ್ಸ್ಟ್, ಹಾಗಾದ್ರೆ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖವಾದಂತಹ ಜವಾಬ್ದಾರಿಗಳು ಏನು ಅನ್ನುವಂಥ ಪ್ರಶ್ನೆ 10 ಮಾರ್ಕ್ಸಿನ ಪ್ರಶ್ನೆ ಖಂಡಿತವಾಗಿಯೂ ಮುಖ್ಯ ಪರೀಕ್ಷೆಗೆ ಬಂದೇ ಬರುತ್ತದೆ. ಕಂಪನಿ ಕಾರ್ಯದರ್ಶಿಯ ಜವಾಬ್ದಾರಿ ಕರ್ತವ್ಯಗಳನ್ನು ಚರ್ಚಿಸಿ 10 ಮಾರ್ಕ್ಸಿನ ಪ್ರಶ್ನೆ ಕಟ್ಟಿಟ್ಟ ಬುದ್ಧಿ. ನಿರ್ದೇಶಕರ ಸಭೆ ಆಯಿತು, ಷೇರುದಾರರ ಸಭೆ. ಹಾಗಾದ್ರೆ ಎರಡನೆಯದು ಷೇರುದಾರರ ಸಭೆ ಅಥವಾ ಶೇರ್ ಹೋಲ್ಡರ್ಸ್ ಮೀಟಿಂಗ್. ಷೇರುದಾರರ ಸಭೆಯನ್ನ ಈ ಕಂಪನಿಯ ಕಾರ್ಯದರ್ಶಿ ಯಾವ ವಿಚಾರಕ್ಕಾಗಿ ಕರೆಯುತ್ತಾನೆ? ಉದಾಹರಣೆಗೆ ಕೂಡು ಬಂಡವಾಳ ವ್ಯವಸ್ಥೆ ಅಂತ ಹೇಳಿದೆ. ಒಂದು ಕಂಪನಿಯನ್ನು ಪ್ರಾರಂಭಿಸುವುದಾದಾಗ, ಸಣ್ಣ ಪುಟ್ಟ ಕಂಪನಿಗಳನ್ನು ಪ್ರಾರಂಭಿಸುವುದಕ್ಕೆ ಒಂದು 5 ಲಕ್ಷವೋ 10 ಲಕ್ಷವೋ ಬೇಕು ಅಂದರೆ ಒಬ್ಬನೇ ವ್ಯಕ್ತಿ ಆ ಕಂಪನಿಯನ್ನು ಪ್ರಾರಂಭಿಸಿ ಬಿಡಬಹುದು. ಬಟ್ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಬೃಹತ್ ಕೈಗಾರಿಕೆಗಳನ್ನು, ದೊಡ್ಡ ಕೈಗಾರಿಕೆಗಳನ್ನು ಪ್ರಾರಂಭಿಸುವುದಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗಿರ್ತದೆ. ಹಾಗಾಗಿ ತನ್ನ ಒಬ್ಬನ ಬಳಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಸ್ನೇಹಿತರಿಗೆ ತಿಳಿಸುತ್ತಾನೆ, ಇವನ ಬಳಿ ಇರುವಂಥ ಹಣ ಇಷ್ಟೇ ಹಣದಿಂದ ಕಂಪನಿಯನ್ನು ಪ್ರಾರಂಭಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ಆತ ಶೇರನ್ನು ಇನ್ವೈಟ್ ಮಾಡ್ತಾನೆ ಅಥವಾ ಪೇಪರ್ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡ್ತಾನೆ. ಪತ್ರಿಕಾ ಪ್ರಕಟಣೆಗಳ ಮೂಲಕ ಶೇರನ್ನು ಆಹ್ವಾನಿಸುತ್ತಾನೆ. ಶೇರ್ ಇಂಟ್ರೆಸ್ಟ್ ಇರುವಂಥವರು ಆ ಶೇರಿನಲ್ಲಿ ತಮ್ಮ ಹಣವನ್ನು ತೊಡಗಿಸುವ ಮೂಲಕ ತಮ್ಮ ಬಂಡವಾಳವನ್ನು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಹೂಡಿಕೆ ಮಾಡ್ತಾರೆ. ಹೀಗೆ ಒಂದು ಕಂಪನಿಯಲ್ಲಿ ಆ ಷೇರುದಾರನು ಕೂಡ ಮಾಲೀಕನಂತೆ ವರ್ತಿಸುತ್ತಾನೆ. ಹೀಗೆ ಷೇರುದಾರರ ಸಭೆಯನ್ನ ವರ್ಷಕ್ಕೆ, ಉದಾಹರಣೆಗೆ ಈ ಷೇರುದಾರರಿಗೆ ಕೊಡುವಂತ ಡಿಬೆಂಚರ್ ಇದೆ. ಡಿಬೆಂಚರ್ನಲ್ಲಿ ಏನಾದರೂ ವೇರಿಯೇಷನ್ ಆದಂಥ ಸಂದರ್ಭದಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅನ್ನು ಪುನಃ ಕರೆದು ಅವರ ಜೊತೆಯಲ್ಲಿ ತೆಗೆದುಕೊಂಡಂಥ ನಿರ್ಧಾರವನ್ನ ಷೇರುದಾರರ ಸಭೆಯನ್ನು ಕರೆದು ಈ ಷೇರುದಾರರ ಮುಂದೆ ಕಂಪನಿಯ ನಿರ್ಧಾರವನ್ನ, ಡಿಸಿಷನ್ ಅನ್ನ ಷೇರುದಾರರ ಸಮ್ಮುಖದಲ್ಲಿ ವ್ಯಕ್ತಪಡಿಸುವುದು ಕಾರ್ಯದರ್ಶಿಯ ಕೆಲಸ. ಹಾಗೆಯೇ ಈ ಷೇರುದಾರರ ಜೊತೆಯಲ್ಲಿ ಪತ್ರ ವ್ಯವಹಾರವನ್ನು ಕೂಡ ಮಾಡುತ್ತಾನೆ. ಯಾವಾಗ ಪತ್ರ ವ್ಯವಹಾರವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ? ನಂಬರ್ 1, ಕಂಪನಿ ಷೇರುದಾರರನ್ನ ಅಥವಾ ಶೇರ್ ಹೋಲ್ಡರ್ಸ್ ಅನ್ನು ಇನ್ವೈಟ್ ಮಾಡಿದಂಥ ಸಂದರ್ಭದಲ್ಲಿ ಷೇರುದಾರರು ಶೇರನ್ನು ಪರ್ಚೇಸ್ ಮಾಡುವುದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ಸ್, ಅರ್ಜಿ ನಮೂನೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅರ್ಜಿ ನಮೂನೆ ಅಂತ ಹೇಳ್ತೀವಿ. ನಿಮ್ಮ ಆಂಗ್ಲ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅಂತ ಹೇಳ್ತಿರಲ್ಲ, ಅರ್ಜಿ ನಮೂನೆ. ಈ ಅಪ್ಲಿಕೇಶನ್ ಅಥವಾ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಷೇರುದಾರರಾಗಲು ಇಚ್ಛಿಸುವವರು ಎಷ್ಟು ಹಣವನ್ನ ಅದರ ಜೊತೆಯಲ್ಲಿ ಸಲ್ಲಿಸಬೇಕು ಅನ್ನೋದಕ್ಕೂ ಮಾಹಿತಿಗಳಿರುತ್ತೆ. ಇಲ್ಲಿ ನಮ್ಮ ಪಠ್ಯಭಾಗದಲ್ಲಿ ಹೇಳಿರುವಂತೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ₹100 ಅಪ್ಲಿಕೇಶನ್ ಜೊತೆಯಲ್ಲಿ ಸಲ್ಲಿಸಬೇಕಾಗುತ್ತದೆ. ಇದು ಶೇರ್ನ ಅಮೌಂಟೇ ಆಗಿರದೆ. ಇಲ್ಲಿ ಒಂದು ಶೇರ್ ಅಂದ್ರೆ ₹200 ನಿಗದಿ ಮಾಡಿರುತ್ತಾರೆ. ಅರ್ಥವಾಗ್ತಾ ಇದೆಯಲ್ವಾ? ಹಾಗಾಗಿ ಈ ಷೇರುದಾರರಿಗೆ, ಉದಾಹರಣೆಗೆ ನಮಗೆ ಒಂದು 2-3 ಸಾವಿರ ಅಪ್ಲಿಕೇಶನ್ ಬಂದ್ಬಿಡುತ್ತೆ ಇನ್ವೈಟ್ ಮಾಡಿರುವಂತ ಸಂದರ್ಭದಲ್ಲಿ. ನಮಗೆ ಎಷ್ಟು
ಎಷ್ಟು ಹಾಗಾದರೆ ಷೇರುದಾರರು ಬೇಕು, ಎಷ್ಟು ಹಣವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಬೇಕು? ಇಲ್ಲೇನು ಮಾಡ್ತಾರೆ, ಈ ನಿರ್ದೇಶಕರುಗಳು ಇದ್ದಾರಲ್ಲ, ನಿರ್ದೇಶಕರು ತಮಗೆ ಬಂದಂಥ ಷೇರುದಾರರ ಅಪ್ಲಿಕೇಶನ್ಸ್ ಅಥವಾ ಅರ್ಜಿಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನಮಗೆ ಎಷ್ಟು ಅಪ್ಲಿಕೇಶನ್ಸ್ ಬೇಕು ಅಥವಾ ನಮಗೆ ಎಷ್ಟು ಜನರು ಬೇಕು ಅನ್ನುವುದನ್ನು ಅವರು ನಿರ್ಧರಿಸುತ್ತಾರೆ. ಉದಾಹರಣೆ, ಕಂಪನಿಯ ನಿರ್ದೇಶಕರು ಅರ್ಜಿಯನ್ನು ಪರಿಶೀಲಿಸಿ ಯಾವ್ಯಾವ ಅರ್ಜಿದಾರರಿಗೆ ಎಷ್ಟೆಷ್ಟು ಷೇರುಗಳನ್ನು ಕೊಡಬೇಕು ಅನ್ನುವುದನ್ನು ಅವರೇ ನಿರ್ಧರಿಸುತ್ತಾರೆ. ಇದಕ್ಕೆ ನಾವು ಅಲಾಟ್ಮೆಂಟ್ ಅಂತ ಹೇಳ್ತೇವೆ. ಅಲಾಟ್ಮೆಂಟ್ ಕನ್ನಡದಲ್ಲಿ ಹಂಚಿಕೆ ಅಂತ ಹೇಳ್ತೀವಿ. ಅಂದ್ರೆ ಯಾರ್ಯಾರಿಗೆ ಎಷ್ಟನ್ನ ಶೇರನ್ನ ಹಂಚಿಕೆ ಮಾಡಲಾಗಿದೆ. ನಮಗೆ ಪಠ್ಯಭಾಗದಲ್ಲಿ ಇರುವಂತೆ ಕ್ರಮ ಸಂಖ್ಯೆ 1ರಿಂದ ಸುಮಾರು 2500 ಕ್ರಮ ಸಂಖ್ಯೆಯವರೆಗೆ ಷೇರುದಾರರಿಗೆ ಶೇರನ್ನ ಕೊಡುವುದಕ್ಕೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಜೊತೆಯಲ್ಲಿ ನಡೆದಂಥ ಹಂಚಿಕೆಯ ಕಮಿಟಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. 1ರಿಂದ 2500 ಷೇರುದಾರರಿಗೆ ಷೇರುಗಳನ್ನು ಹಂಚಿಕೆಯನ್ನು ಮಾಡುವುದಕ್ಕೆ ಹಾಗಾದರೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಸಭೆಯಲ್ಲಿ ಹಂಚಿಕೆಯ ಕುರಿತಾಗಿ ಚರ್ಚೆಯನ್ನು ಮಾಡಲಾಗಿದೆ. ಯಾರ್ಯಾರಿಗೆ ಶೇರನ್ನ ಕೊಟ್ಟಿದೆಯೋ, ಈ ಕಮಿಟಿ ಡಿಸೈಡ್ ಮಾಡಿದೆಯೋ ಅವರುಗಳಿಗೆ ಒಂದು ಪತ್ರವನ್ನು ಬರೀಬೇಕು. ಏನಂತ ಪತ್ರವನ್ನು ಬರೀಬೇಕು? ನೀವು ನಮ್ಮ ಕಂಪನಿಯ ಪಾಲುದಾರರಾಗುವುದಕ್ಕೆ ಆಯ್ಕೆಯಾಗಿರುತ್ತೀರಿ ಅಂತ ಹೇಳಿ ಅವರಿಗೊಂದು ಶುಭಾಶಯವನ್ನು ಕೋರಿ ಪತ್ರವನ್ನು ಬರೆಯುತ್ತೇವೆ. ಹಾಗೇನೆ ನಾನು ಇಲ್ಲಿ ಉದಾಹರಣೆಗೆ ಹೇಳಿದೆ, 2,500ರಿಂದ 3,000 ಜನ ಅಪ್ಲಿಕೇಶನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ 1ರಿಂದ 2,500 ಜನ ಅಂತ ಹೇಳಿದೆ. ಇನ್ನು 500 ಜನ ಷೇರುದಾರರಾಗಿ ಇಚ್ಛಿಸುವಂಥವರಿಗೆ ಅವರಿಗೆ ಷೇರು ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಷೇರುದಾರರಾದಂಥವರಿಗೆ ಅಥವಾ ಪಾಲುದಾರರಾದಂಥವರಿಗೆ ಶುಭಾಶಯವನ್ನು ಕೋರಿ ಪತ್ರವನ್ನು ಬರೆಯುತ್ತೇವೆ. ಅದೇ ತೆರನಾಗಿ ಯಾರಿಗೆ ಷೇರುದಾರರಾಗುವುದಕ್ಕೆ ಆಗಲಿಲ್ಲವೋ, ವಂಚಿತರಾದರೂ ಅಪ್ಲಿಕೇಶನ್ ಅಥವಾ ಅರ್ಜಿನ ಅಪ್ಲೈ ಮಾಡಿರುವಂಥರಲ್ಲಿ ಉಳಿದವರಿಗೆ ಏನು ಮಾಡಬೇಕಾದ್ರೆ ವಿಷಾದದ ಪತ್ರವನ್ನು ಬರೆದು ಅವರಿಗೆ ತಿಳಿಸಬೇಕು. ವಿಷಾದದ ಪತ್ರ ಏನು ಬರಿತೀವಿ ಹಾಗಾದ್ರೆ? ನಮ್ಮ ಕಂಪನಿಯಲ್ಲಿ ತಾವು ಷೇರುದಾರರಾಗಲು ಬಯಸಿದ್ದು ಈ ಸಂದರ್ಭದಲ್ಲಿ ನಿಮಗೆ ಕೊಡುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಕಂಪನಿ ಷೇರುದಾರರನ್ನ ಇನ್ವೈಟ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಅರ್ಜಿ ಆಹ್ವಾನಿಸಿದಂಥ ಸಂದರ್ಭದಲ್ಲಿ ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುವುದು ಅನ್ನುವಂಥ ಮಾಹಿತಿಯನ್ನು ಒಳಗೊಂಡಂಥ ಪತ್ರವನ್ನು ಬರೆಯಬೇಕು. ಅದಕ್ಕೆ ಅಂಕಿತವಾಗಿ ಸಹಿ ಮಾಡುವ ಕಾರ್ಯದರ್ಶಿ. ಈ ಪತ್ರವನ್ನು ಷೇರುದಾರ ಆಗದೇ ಇದ್ದಂಥ, ಅಂದರೆ ಷೇರುದಾರರಾಗೋದಕ್ಕೆ ವಂಚಿತರಾಗ್ತಾರಲ್ಲ ಅವರಿಗೆ ನಾವು ಪತ್ರ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಯಾರ್ಯಾರು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ರು 3,000 ಜನ ಅಂತ ಹೇಳಿದೆ ಉದಾಹರಣೆಗೆ, 2,500ವರೆಗೆ ಅವರಿಗೆ ಶೇರ್ ಇನ್ವೆಸ್ಟ್ಮೆಂಟಿಗೆ ಅವರ ಷೇರುದಾರರಾಗಿ ನಾವು ತೆಗೆದುಕೊಳ್ತೇವೆ. ಇನ್ನು ಉಳಿದಂಥ 500 ಜನರು, ಉದಾಹರಣೆಗೆ ನಾನು ನಿಮಗೆ ಹೇಳಿದ್ದೆ ಅರ್ಜಿ ನಮೂನೆ 200 ರೂಪಾಯಿ ಇರುತ್ತೆ ಒಂದು ಶೇರು, ಬಟ್ ಇಲ್ಲಿ 100 ರೂಪೀಸ್ ಪೇ ಮಾಡಿರ್ತಾರೆ ಅಂತ ಹೇಳಿದೆ. 100 ರೂಪಾಯಿ ಅವರು ಸಂದಾಯ ಮಾಡಿರುತ್ತಾರೆ. ಆ 100 ರೂಪಾಯಿ ಹಣದ ಜೊತೆಯಲ್ಲಿ ಅವರಿಗೆ ಷೇರುದಾರರ ಆಗದೇ ಇರುವಂಥವರಿಗೆ ನಾವು ವಿಷಾದದ ಪತ್ರವನ್ನು ಬರೆದು ಅದರ ಜೊತೆಯಲ್ಲಿ ಅವರು ಕಟ್ಟಿರ್ತಕ್ಕಂಥ 100 ರೂಪಾಯಿ ಹಣವನ್ನು ಯಾವ ಬ್ಯಾಂಕಿನಲ್ಲಿ ಸಲ್ಲಿಸಿದ್ದರೋ ಅವರು ವಾಪಸ್ ತೆಗೆದುಕೊಳ್ಳುವುದಕ್ಕೆ ನಾವು ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೇವೆ. ವಾಪಸ್ ತೆಗೆದುಕೊಂಡ ನಂತರದಲ್ಲಿ ಅವರು ಆ ರಿಸಿಪ್ಟಿಗೆ ಸಿಗ್ನೇಚರ್ ಮಾಡಿ ಕಳಿಸ್ತಾರೆ. ಅದು ಕಂಪನಿಗೆ ಪುನಃ ವಾಪಸ್ ಆಗುತ್ತದೆ. ಹೀಗೆ ಕಾರ್ಯದರ್ಶಿ ಕಂಪನಿಯ ಷೇರುದಾರರ ಆಗದೇ ಇರುವಂಥವರಿಗೆ ಪತ್ರವನ್ನು ಬರೆದು ವಿಷಾದವನ್ನು ಸೂಚಿಸುತ್ತಾರೆ. ಅದರ ಜೊತೆಯಲ್ಲಿ ಹಂಚಿಕೆ ಪತ್ರ ಅಂತ ಹೇಳಿದೆ. ಹಂಚಿಕೆ ಪತ್ರ ಯಾರಿಗೆ ಅಲಾಟ್ಮೆಂಟ್ ಆಗಿದೆಯೋ, ಶೇರ್ ಅಲಾಟ್ಮೆಂಟು, ಅವರಿಗೆ ಹಂಚಿಕೆ ಪತ್ರವನ್ನು ಕೊಡ್ತೇವೆ. ತದನಂತರ ವಿಷಾದದ ಪತ್ರದ ಕುರಿತು ಚರ್ಚೆ ಮಾಡಿದ್ವಿ. ಕರೆ ಪತ್ರ ಯಾರಿಗೆ ನಾವು ಕರಿತೇವೆ? ಷೇರುದಾರರಿಗೆ ಯಾವುದಾದ್ರು ಸಂದರ್ಭದಲ್ಲಿ ಮೀಟಿಂಗ್ ಕರೆದಂಥ ಸಂದರ್ಭದಲ್ಲಿ ಅವರಿಗೂ ಕೂಡ ಹೋಗುತ್ತೆ. ತದನಂತರ ಪ್ರತಿ ವಾರ್ಷಿಕವಾಗಿ ಅಂದರೆ ಇಯರ್ಲಿ ಒನ್ಸ್ ಈ ಷೇರುದಾರರಿಗೆ
ಕಂಪನಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನು ವರ್ಷಕ್ಕೆ ಒಮ್ಮೆಯಾದರೂ ರವಾನಿಸುತ್ತಾರೆ. ಹೀಗೆ ಕಂಪನಿಯ ಕಾರ್ಯದರ್ಶಿಯ ಜವಾಬ್ದಾರಿಯು ಬಹುಮುಖಿಯಾಗಿದ್ದು ಒಂದು ಕಂಪನಿಯನ್ನ ಮುನ್ನಡೆಸಿಕೊಂಡು ಹೋಗುವುದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿಯೂ ಕೂಡ ಆತನದು ಆಗಿರುತ್ತದೆ. ಹಾಗಾಗಿ ಕಂಪನಿಯ ಕಾರ್ಯದರ್ಶಿಯ ಹುದ್ದೆ ಬಹಳ ಪ್ರಮುಖವಾದದ್ದು. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಆತನ ಕೆಲಸ ಕತ್ತಿಯ ಮೇಲಿನ ನಡಿಗೆ ಇದ್ದಂತೆ ಅಂತ. ನಿರ್ದೇಶಕರು ಬದಲಾಗಬಹುದು, ಆದರೆ ಕಾರ್ಯದರ್ಶಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತಾನೆ. ಆತ ಕಂಪನಿಯ ಅಭಿನೇತೃ, ಕಂಪನಿಯ ಅಧಿಕೃತ ಪ್ರತಿನಿಧಿಯು ಈ ಕಾರ್ಯದರ್ಶಿಯೇ. ಇನ್ನೊಂದು ಕಂಪನಿಯನ್ನ ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ತನ್ನ ಕಂಪನಿಯನ್ನ ರೆಪ್ರೆಸೆಂಟ್ ಮಾಡುವನು ಈತನೇ. ಇನ್ನೊಂದು ಕಂಪನಿಯ ಮೀಟಿಂಗ್ ಇದ್ದಿರಬಹುದು, ಅಥವಾ ಯಾವುದೋ ಸರ್ಕಾರದ ಜೊತೆಯಲ್ಲಿ ಮೀಟಿಂಗ್ ಇದ್ದಿರಬಹುದು. ಅವೆಲ್ಲವನ್ನ ನೋಡಿಕೊಳ್ಳುವಂಥವನು ಈತನೇ. ಕಂಪನಿಯ ದಾಖಲೆಗಳನ್ನೆಲ್ಲವನ್ನ ಸುರಕ್ಷಿತವಾಗಿ ಇಡಬೇಕು. ನಾನು ಇದುವರೆಗೂ ಚರ್ಚೆ ಮಾಡಿದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಂಪನಿ ಯಾವಾಗ ಆರಂಭವಾಯಿತು, ರಿಜಿಸ್ಟರ್ನಿಂದ ಯಾವಾಗ ಅದು ರಿಜಿಸ್ಟ್ರೇಷನ್ ಆಯಿತು, ಎಲ್ಲ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತ ಇಂಚಿಂಚು ಮಾಹಿತಿಗಳನ್ನ, ಡಾಕ್ಯುಮೆಂಟ್ಸ್, ದಾಖಲೆಗಳನ್ನ ಸೃಷ್ಟಿಸಿ ಅವುಗಳನ್ನ ಸಂಗ್ರಹಿಸಿಟ್ಟುಕೊಳ್ಳುವುದು. ಬರೀ ಸಂಗ್ರಹಿಸಿಟ್ಟುಕೊಳ್ಳುವುದಲ್ಲ, ಕೆಲವು ಮಾಹಿತಿಗಳನ್ನ ಗೌಪ್ಯತೆಯನ್ನು ಕಾಪಾಡಿಕೊಳ್ಳುವುದು ಈ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖವಾದಂಥ ಜವಾಬ್ದಾರಿಯಾಗಿರುತ್ತದೆ. ಹಲವರ ಹಿತವನ್ನ ಕಾಪಾಡಬೇಕು. ನಾವೇ ಚರ್ಚೆ ಮಾಡಿದ್ವಿ, ನಿರ್ದೇಶಕರು, ಷೇರುದಾರರು, ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರ ಜೊತೆಯಲ್ಲಿ ಹಿತವನ್ನ ಕಾಪಾಡಿಕೊಳ್ಬೇಕು. ಅವರೆಲ್ಲರನ್ನ ಅನ್ಯೋನ್ಯತೆಯಿಂದ ನೋಡ್ಕೊಳ್ಬೇಕು. ಸದಾ ಹಸನ್ಮುಖಿ ಆಗಿರಬೇಕು. ಏನು ಹಸನ್ಮುಖಿ ಎಂದರೆ ಮಂದಹಾಸ್ಮಿತ ಅಂತ ಹೇಳ್ತೀವಲ್ಲ, ನಗು ಮುಖದಿಂದ ಆತ ನಡೆದುಕೊಳ್ಳಬೇಕು. ಯಾಕೆ? ಕಾರ್ಯದರ್ಶಿ ಬಹಳ ಜವಾಬ್ದಾರಿಯಿಂದ, ಸೂಕ್ಷ್ಮ ಮನಸ್ಥಿತಿಯಿಂದ ಆತ ನಡೆದುಕೊಳ್ಳದೆ ಹೋದರೆ ಅದ್ಭುತವಾಗಿ ನಡೀತಾ ಇರ್ತಕ್ಕಂಥ ಕಂಪನಿ ತತ್ಕ್ಷಣಕ್ಕೆ ಕುಸಿದು ಬಿದ್ದು ಹೋಗಿಬಿಡಬಹುದು. ಹಾಗಾಗಿ ಕಂಪನಿಯ ಮುಖ್ಯಸ್ಥನಾದಂಥ ಕಾರ್ಯದರ್ಶಿಯ ಜವಾಬ್ದಾರಿ ಬಹಳ ಸೂಕ್ಷ್ಮ ಮನಸ್ಥಿತಿಯನ್ನು ಗ್ರಹಿಸಿಕೊಂಡು ನಿಭಾಯಿಸುವಂಥವನು ಆಗಿರಬೇಕಾಗತ್ತೆ. ನಿರ್ದೇಶಕರ ಸಭೆಗಳಲ್ಲಿ ಹಾಜರಿದ್ದು ಚರ್ಚೆಗೆ ಅಗತ್ಯವಾದಂಥ ಮಾಹಿತಿಗಳನ್ನು ಒದಗಿಸಿಕೊಡಬೇಕು. ತೀರ್ಮಾನಗಳನ್ನು ಕೂಡ ಸುಗಮವಾಗಿ ಕಾರ್ಯಾನ್ವಯಗೊಳಿಸಬೇಕು. ಈಗ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಲ್ಲಿ ಏನೇ ಒಂದು ಚರ್ಚೆಯನ್ನು ತೆಗೆದುಕೊಂಡಿದ್ದಿರಬಹುದು, ಅದನ್ನು ಇಂಪ್ಲಿಮೆಂಟ್ ಮಾಡೋನು, ಕಾರ್ಯರೂಪಕ್ಕೆ ತರುವವನು ಯಾರು? ಹಾಗಾದ್ರೆ ಕಾರ್ಯದರ್ಶಿ. ನಿರ್ದೇಶಕರು ನೌಕರರುಗಳನ್ನ, ಇವರಿಬ್ಬರನ್ನ ಬೆಸೆಯುವ ಕೊಂಡಿ ಆಗಿರಬೇಕು ಈ ಕಾರ್ಯದರ್ಶಿ. ಸಾರ್ವಜನಿಕರೊಡನೆಯೂ ಕೂಡ ಬಹಳ ಸೂಕ್ಷ್ಮ ಮನಸ್ಥಿತಿಯಿಂದ ವ್ಯವಹಾರವನ್ನು ವ್ಯವಹರಿಸಬೇಕಾಗುತ್ತದೆ. ಬ್ಯಾಂಕಿನ ಹೆಸರಿನಲ್ಲಿ ಖಾತೆಯನ್ನು ತೆರೆದು ಆ ಮೂಲಕವೇ ವ್ಯವಹಾರವನ್ನು ಮಾಡಬೇಕು ಅನ್ನೋದ್ರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡಿದ್ದೇವೆ. ಹೀಗೆ ಈ ಕಂಪನಿಯ ಮುಖ್ಯಸ್ಥನಾಗಿ ಆ ಮೂಲಕ ಕಂಪನಿಯನ್ನ ಉತ್ತಮವಾಗಿ ನಿರ್ವಹಿಸುವಂತ ಸಂಪೂರ್ಣವಾದಂಥ ಜವಾಬ್ದಾರಿ ಈತನ ಮೇಲೆ ಇರುತ್ತದೆ. ಈತ ಕಂಪನಿಯನ್ನ ಸಕಾರಾತ್ಮಕವಾದಂಥ ದೃಷ್ಟಿಯಲ್ಲಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಕೆಲಸ ಆತನು. ಒಂದು 4-6 ಪಾಯಿಂಟ್ಗಳಿದ್ದಿದೆ, ಓದಿಬಿಡ್ತಾನೆ. ವ್ಯವಹಾರವನ್ನ ಸಮರ್ಪಕವಾಗಿ ನಡೆಸುವಂಥ ಕೆಲಸ ಕಾರ್ಯದರ್ಶಿಯದು. ಜನ್ಮ ತಾಳಲಿರ್ತಕ್ಕಂಥ ಕಂಪನಿಯು ಕಾರ್ಯದರ್ಶಿಯಾಗಿ ನೇಮಕವಾದವನಂತೂ ಆ ಕಂಪನಿಯನ್ನು ಆರಂಭಿಸುವ ಹೊಣೆಯನ್ನು ತಾನೇ ಹೊರಬೇಕಾಗುತ್ತದೆ. ಈ ಕಂಪನಿಗಳ ರಿಜಿಸ್ಟ್ರರೊಡನೆ ಪತ್ರ ವ್ಯವಹಾರವನ್ನು ನಡೆಸಬೇಕಾಗುತ್ತದೆ. ಕಂಪನಿಗಳ ಅಧಿನಿಯಮದ ವ್ಯಾಪ್ತಿಗೆ ಒಳಪಡುವ ರೀತಿಯಲ್ಲಿ ಕಂಪನಿ ಸ್ಥಾಪಿತವಾಗಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆಯೋ, ಸರ್ಕಾರದ ಕಾನೂನು ನಿಬಂಧನೆಗೆ ಒಳಪಟ್ಟಂತೆ ಈ ಕಂಪನಿಯನ್ನ ಪ್ರಾರಂಭಿಸುವಂತ ಜವಾಬ್ದಾರಿ ಕಾರ್ಯದರ್ಶಿದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ರಿಜಿಸ್ಟರ್ ಅಂದ್ರೆ ನೋಂದಾಣ ಅಧಿಕಾರಿಗಳು ಏನು ಸೂಚಿಸುತ್ತಾರೋ
ಅವರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಕಾನೂನು ಮತ್ತು ನಿಬಂಧನೆಗೆ ಒಳಪಟ್ಟಂತೆ ಕಂಪನಿಯ ಆರಂಭ ಮಾಡಬೇಕಾಗುತ್ತದೆ. ಕಂಪನಿಯ ಷರತ್ತುಗಳನ್ನು, ವಿಧಿಗಳನ್ನು ರಚಿಸಿ ಅವಕ್ಕೆ ರಿಜಿಸ್ಟರ್ ಒಪ್ಪಿಗೆಯನ್ನು ದೊರಕಿಸಿಕೊಳ್ಳಬೇಕು. ಈ ಕಂಪನಿಯನ್ನು ಪ್ರಾರಂಭಿಸುತ್ತಾರೆ, ಕಂಪನಿಗೆ ಸಂಬಂಧಪಟ್ಟಂತೆ ಇವರದ್ದೇ ಆದ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿಕೊಳ್ಳುತ್ತಾರೆ. ಅವೆಲ್ಲ ಮಾಹಿತಿಗಳನ್ನು ಸರ್ಕಾರದ ನೋಂದಣಿ ಅಧಿಕಾರಿ ಅಥವಾ ರಿಜಿಸ್ಟರ್ ಸಮ್ಮುಖದಲ್ಲಿ ಇಟ್ಟು ಅವರಿಂದ ಅಪ್ರೂವಲ್ ಅಥವಾ ಅನುಮೋದನೆಯನ್ನು ಪಡೆದುಕೊಳ್ಳುತ್ತಾರೆ. ಕಂಪನಿಯ ಹೆಸರು, ಈ ಕಂಪನಿಗೆ ಯಾವ ಹೆಸರು ಇಡಬೇಕು ಅನ್ನುವುದನ್ನು ಕೂಡ ಅಪ್ರೂವಲ್ ಮಾಡಿಕೊಳ್ಬೇಕು. ಅದರ ಕಚೇರಿ ಇರುವಂಥ ಪ್ರದೇಶ ಎಲ್ಲಿದೆ, ಕಂಪನಿಯ ಉದ್ದೇಶಗಳು ಏನು, ಷೇರು ಬಂಡವಾಳದ ಮೊತ್ತ ಎಷ್ಟಿದೆ, ಪ್ರಥಮ ಡೈರೆಕ್ಟರ್ಗಳ ಸಹಿ ಮೊದಲಾದ ಮುಖ್ಯಾಂಶಗಳನ್ನೆಲ್ಲ ಕಂಪನಿಯ ಷರತ್ತುಗಳು ಒಳಗೊಂಡಿರುತ್ತವೆ. ಕಂಪನಿಯ ದಿನದ ವ್ಯವಹಾರವನ್ನು ಕುರಿತು ನಿಯಮಗಳನ್ನು ಡೈರೆಕ್ಟರು, ಷೇರುದಾರರು, ಲೆಕ್ಕ ಪರಿಶೋಧಕರು, ಅಧಿಕಾರಿಗಳು ಮುಂತಾದ ಕರ್ತವ್ಯ ಅಧಿಕಾರಿಗಳಿಗೆ ಸಂಬಂಧಿಸಿದಂಥ ನಿಬಂಧನೆಗಳನ್ನು ಕೂಡ ಸಂಘದ ವಿಧಿಗಳು ಒಳಗೊಂಡಿರುತ್ತವೆ. ಇದಕ್ಕೆ ನಾವು ಕಂಪನಿ ಬೈಲಾ ಅಂತ ಹೇಳ್ತೀವಿ, ಬೈಲಾಸ್ ಅಂತ ಹೇಳ್ತೀವಿ. ಆಂಗ್ಲ ಭಾಷೆಯಲ್ಲೂ ಬೈಲಾ ಅಂತಲೇ ಬಳಸ್ತೇವೆ. ಅದನ್ನು ನಾವು ಬಹುತೇಕವಾಗಿ ನೋಡಬಹುದು. ಇವೆಲ್ಲ ಸಮರ್ಪಕವಾಗಿ ಇದ್ದರೆ ಆಗ ಸರ್ಕಾರದ ರಿಜಿಸ್ಟರ್ ಇದ್ದಾರಲ್ಲ, ಕಂಪನಿಯನ್ನು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ಸಂಘ ಸಮರ್ಥನಾ ಪತ್ರವನ್ನು ಕಂಪನಿಯ ಪ್ರವರ್ತಕರಿಗೆ ಕೊಡುತ್ತಾರೆ. ಪ್ರವರ್ತಕರು ಅಂದರೆ ಕಂಪನಿಯನ್ನು ನಡೆಸುವಂಥವರು. ಯಾರು ಇಲ್ಲಿ ಪ್ರವರ್ತಕ? ಕಂಪನಿಯ ಪ್ರವರ್ತಕರು ಯಾರು? ಹಾಗಾದ್ರೆ ಇಲ್ಲಿ ಸದ್ಯದ ಸ್ಥಿತಿಯಲ್ಲಿ ಈಗ ಕಾರ್ಯದರ್ಶಿಗೆ ಈ ಪತ್ರ ದೊರೆತ ಕೂಡಲೇ ಬಂಡವಾಳವನ್ನು ಸಂಗ್ರಹಿಸಿಕೊಳ್ಬಹುದು. ಈ ಪತ್ರ ಸಿಕ್ಕಿದ ನಂತರ ರಿಜಿಸ್ಟರ್ನಿಂದ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಪತ್ರ ಕಾರ್ಯದರ್ಶಿಯ ಕೈ ಸೇರಿದ ತಕ್ಷಣಕ್ಕೆ ಅವರು ಬಂಡವಾಳವನ್ನು ಸಂಗ್ರಹಿಸುವುದಕ್ಕೆ, ಅಡ್ವರ್ಟೈಸ್ಮೆಂಟ್ ಕೊಡಬಹುದು, ಕ್ರೋಢೀಕರಿಸುವುದಕ್ಕೆ ಪ್ರಾರಂಭಿಸಬಹುದು. ಈ ಪತ್ರ ದೊರೆತ ಕೂಡಲೇ ಬಂಡವಾಳ ಕೂಡಿಸಿಕೊಳ್ಳಬಹುದು. ಸ್ಥಾಪಿತವಾಗುತ್ತಿರುವಂತಹ ಸಂಸ್ಥೆ ಸಾರ್ವಜನಿಕ ಕಂಪನಿಯಾದರೆ, ಸಾರ್ವಜನಿಕ ಅಂದರೆ ಸರ್ಕಾರದ ಕಂಪನಿ. ಈಗ ಫಾರ್ ಎಕ್ಸಾಂಪಲ್ ಮೈಸೂರು ಸ್ಯಾಂಡಲ್ ಡಿಟರ್ಜೆಂಟ್ ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ಇದೆಯಲ್ಲ, ಅದು ಸರ್ಕಾರದ ಕಂಪನಿ. ಸರ್ಕಾರದ ಕಂಪನಿ ಆದರೆ ಸರ್ಕಾರ, ಸಾರ್ವಜನಿಕ ಕಂಪನಿಗೆ ಸರ್ಕಾರಿ ಕಂಪನಿಗಳು ಅಂತ ಹೇಳ್ತೇವೆ. ಅದನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಹೀಗೇ ಮಾಡಬೇಕು. ಅದಕ್ಕೊಂದು ಪ್ರಾಸ್ಪೆಕ್ಟರ್ಸ್ ಕೂಡ ಇರಬೇಕು, ಅಡ್ವರ್ಟೈಸ್ಮೆಂಟ್ ಜೊತೆಯಲ್ಲಿ ಅದನ್ನು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತದೆ. ಬಟ್ ಕಂಪನಿಯಲ್ಲಿ ಪ್ರಾಸ್ಪೆಕ್ಟ್ ಕೊಡೋಲ್ಲ. ಸಾಮಾನ್ಯವಾಗಿ ನಾವು ಪಾಂಪ್ಲೆಟ್ಸ್ಗಳನ್ನು ಮಾಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವುದನ್ನು ನಾವು ನೋಡ್ತೇವೆ, ನೀವು ಗ್ರಹಿಸಿದ್ದಿರಬಹುದು. ಅದು ಸಾರ್ವಜನಿಕ ಕಂಪನಿ ಆದರೆ ಪ್ರಾಸ್ಪೆಕ್ಟ್ಸ್ ಅಥವಾ ವಿವರಣಾ ಪತ್ರವನ್ನು ರಚಿಸಿ ಸಾರ್ವಜನಿಕರಿಗೆ ನೀಡಬೇಕಾಗುತ್ತದೆ. ಕಂಪನಿಯನ್ನು ಕುರಿತು ಮುಖ್ಯ ಮಾಹಿತಿ ಎಲ್ಲ ಇದರಲ್ಲೇ ಇರುತ್ತದೆ. ಆ ಪ್ರಾಸ್ಪೆಕ್ಟ್ಸ್ ಅಥವಾ ಇನ್ಫಾರ್ಮೇಶನ್ಸ್ ಏನು ಕೊಡ್ತೇವೆ, ಎಲ್ಲ ಮಾಹಿತಿಗಳು ಅದರಲ್ಲೇ ಇರುತ್ತೆ. ಇದನ್ನು ನೋಡಿಕೊಂಡು ಸಾರ್ವಜನಿಕರು ಇಂತಹ ಕಂಪನಿಗಳಲ್ಲಿ, ಅದು ಸಾರ್ವಜನಿಕ ಕಂಪನಿ ಆಗಿರ್ಬೋದು ಅಥವಾ ಖಾಸಗಿ ಕಂಪನಿ ಆಗಿರ್ಬೋದು, ಇಂಥ ಕಂಪನಿಯಲ್ಲಿ ಶೇರನ್ನು ಇನ್ವೆಸ್ಟ್ ಮಾಡಬಹುದು ಬೇಡವೋ ಅನ್ನುವುದನ್ನು ನಿರ್ಧರಿಸುತ್ತಾರೆ. ಶೇರುಗಳನ್ನು ಕೊಳ್ಳಲು ಕಂಪನಿಗೆ ಸಲ್ಲಿಸಬೇಕಾದಂಥ ಅರ್ಜಿ ಅದರಲ್ಲೇ ಇರುತ್ತೆ. ಪ್ರಾಸ್ಪೆಕ್ಟ್ಸ್ ಕೊಡ್ತಾರಲ್ಲ, ಅದರಲ್ಲೇ ಇರುತ್ತೆ. ಆಸಕ್ತಿ ಇರೋರು ಅದನ್ನು ಫಿಲ್ ಮಾಡಿ ವಾಪಸ್ ಕೊಡ್ತಾರೆ. ಶೇರುಗಳನ್ನು ಕೊಳ್ಳ ಬಯಸುವರು ಈ ನಮೂನೆಯಲ್ಲಿ ಎಲ್ಲ ವಿವರಗಳನ್ನು ತುಂಬಬೇಕು. ಯಾರು ಶೇರ್ ಪರ್ಚೇಸ್ ಮಾಡುತ್ತಾರೋ ಅವರು ಆ ಪ್ರಾಸ್ಪೆಕ್ಟ್ಸ್ನಲ್ಲಿ ಇರ್ತಕ್ಕಂಥ ಅಪ್ಲಿಕೇಶನ್ನಲ್ಲಿ ಡಿಟೇಲ್ ಆಗಿ ಕೇಳಿರ್ತಾರೆ. ಆ ವಿವರಗಳನ್ನು ಸಂಪೂರ್ಣವಾಗಿ ತುಂಬಬೇಕು, ಫಿಲ್ ಮಾಡಬೇಕಾಗುತ್ತದೆ. ತಾವು ಕೊಳ್ಳ ಬಯಸುವ ಷೇರುಗಳ ಸಂಖ್ಯೆಯನ್ನು ನಮೂದಿಸಬೇಕು. ಅದರ ಜೊತೆಯಲ್ಲಿ ತಾವು ಎಷ್ಟು ಶೇರನ್ನು ನಿಮ್ಮ ಸಂಸ್ಥೆಯಿಂದ ಖರೀದಿಸುತ್ತೇವೆ ಅಥವಾ ಪರ್ಚೇಸ್ ಮಾಡ್ತೇವೆ ಅನ್ನುವಂಥ ಡೀಟೇಲ್ಸ್ ಕೂಡ ಅದರಲ್ಲಿ ತುಂಬಬೇಕಾಗುತ್ತೆ. ಅದಾದ ನಂತರದ ಅರ್ಜಿಯ ಜೊತೆಗೆ ಪಾವತಿ ಮಾಡಿದ ಹಣದೊಡನೆ ಅದನ್ನು ಕಂಪನಿಗೆ ಸಲ್ಲಿಸುತ್ತಾರೆ. ಅವರು ಯಾವುದೋ ಒಂದು ಬ್ಯಾಂಕ್ ಕೊಟ್ಟಿರ್ತಾರೆ, ಬ್ಯಾಂಕಲ್ಲಿ ಹಣವನ್ನು ಸಂದಾಯ ಮಾಡಿ ಅದಕ್ಕೆ ರಿಸಿಪ್ಟನ್ನು ಇಟ್ಟು ಅಟ್ಯಾಚ್ ಮಾಡಿ ಅಪ್ಲಿಕೇಶನ್ನ ಕಂಪನಿಗೆ ಸಬ್ಮಿಟ್ ಮಾಡ್ತಾರೆ ಅಥವಾ ಸಲ್ಲಿಸುತ್ತಾರೆ. ಅರ್ಜಿಯ ಜೊತೆಯಲ್ಲಿ ಅವರು ಕೊಡುವ ಹಣ, ಅವರು ಕೊಳ್ಳಬಯಸುವ ಷೇರುಗಳು ಒಂದು ಭಾಗ ಮಾತ್ರ. ಷೇರಿನ ಹಣದಲ್ಲಿ ಎಷ್ಟನ್ನ ಅರ್ಜಿಯ ಜೊತೆಯಲ್ಲಿ ಸಲ್ಲಿಸಬೇಕು ಎಂಬುದನ್ನು ಕಂಪನಿಯ ವಿವರಣೆ ಪತ್ರದಲ್ಲೇ ಸೂಚಿಸಿರುತ್ತದೆ. ಕಂಪನಿಯ ಪ್ರಥಮ ನಿರ್ದೇಶಕರುಗಳು ಈ ಬಂದಂಥ ಅರ್ಜಿಗಳನ್ನೆಲ್ಲವನ್ನ ಪರಿಶೀಲಿಸ್ತಾರೆ. ಪರಿಶೀಲಿಸಿ ನಾನು ಆಗಲೇ ಹೇಳಿದಂತೆ ಯಾರಿಗೆ ಶೇರ್ನ ಹಂಚಿಕೆ ಮಾಡಬೇಕು, ಯಾರಿಗೆ ಮಾಡಬಾರದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಹೀಗೆ ಮಾಡುವಂಥ ಸಂದರ್ಭದಲ್ಲಿ ಸ್ವಾರ್ಥವನ್ನು ಸಾಧಿಸುವಂತಿಲ್ಲ. ಸ್ವಾರ್ಥ ಸಾಧಿಸಿದಂಥ ಸಂದರ್ಭದಲ್ಲಿ ಬೋರ್ಡ್ ಆಫ್
ಡೈರೆಕ್ಟರ್ಸ್ ಈ ಥರ ಸ್ವಾರ್ಥವನ್ನು ಸಾಧಿಸುವಂಥ ಸಂದರ್ಭವೇನಾದರೂ ಬಂದರೆ ಈ ಕಂಪನಿಯ ಶಿರೋಮಣಿಯಾದಂಥ ಕಂಪನಿಯ ಮುಖ್ಯಸ್ಥನಾದಂಥ ಕಾರ್ಯದರ್ಶಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ನಿರ್ದೇಶಕರುಗಳಿಗೆ ಇಲ್ಲ ಕಾನೂನಿನ ಚೌಕಟ್ಟಿನ ವ್ಯವಸ್ಥೆಯ ಒಳಗೆ ನಿರ್ವಹಿಸಬೇಕು ಅಂತ ಕಂಪನಿಯ ಕಾರ್ಯದರ್ಶಿಯ ಪ್ರಮುಖ ಜವಾಬ್ದಾರಿಗಳನ್ನು ಚರ್ಚೆ ಮಾಡಿದೆವು. ಹಾಗೇನೆ ಈ ಹಂಚಿಕೆ ಪತ್ರ ಎಂದರೇನು ಚರ್ಚೆ ಆಯಿತು, ವಿಷಾದದ ಪತ್ರ ಎಂದರೇನು, ಕರೆಪತ್ರ, ಸಭೆಗಳ ಕುರಿತು ಚರ್ಚೆ ಮಾಡಿದ್ವಲ್ವಾ. ಈ ಪತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯದಲ್ಲಿ ಪುಟ ಸಂಖ್ಯೆ 149ರಿಂದ 152ರವರೆಗೆ ನಮೂನೆಗಳನ್ನು ಕೊಡಲಾಗಿದೆ. ಅಂದ್ರೆ ಫಾರ್ಮೇಟ್ ಅಂತ ಹೇಳ್ತೀವಲ್ಲ ಆಂಗ್ಲ ಭಾಷೆಯಲ್ಲಿ, ಆ ನಮೂನೆಗಳನ್ನ ಕೊಡಲಾಗಿದೆ. ಇವುಗಳನ್ನ ನೀವು ಪುಸ್ತಕವನ್ನೇ ನೋಡಿ ಅಧ್ಯಯನವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಅವುಗಳ ಕುರಿತು ನೀವು ಒಂದು ಸರಿ ನೋಡಿ, ಅರ್ಥವಾಗಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಚರ್ಚೆಯನ್ನ ಮಾಡಬಹುದು. ಧನ್ಯವಾದಗಳು.